ಕಮ್ಮಿ ಇದ್ದಿದ್ದಿಲ್ಲ ದೇಶದೊಳಗೆ. ಯಾರ ಬಡವ್ರ ಮನೆ ತುಡುಗರು ಬರ್ತಾರೇನ್ರಿ? ತುಡುಗ ಎಲ್ಲಿ ಹೋಗ್ಕನವ? ಹಗಲೊತ್ತು ನೋಡಿ ಬಂದಿರ್ತಾನವ. ಯಾರ ಮನ್ಯಾಗ ಬಂಗಾರ ಐತಿ ಬೆಳ್ಳಿ ಐತಿ ನೋಡಿರ್ತಾನವ. ಪ್ಲ್ಯಾನ್ ಮಾಡಿಸಿ ಅತಿವ ತುಡುಗು ಮಾಡ್ತಾನವ. ಯಾರು ಕುಂಬಾರ ಮನೆಗೆ ಗಡಿಗೆ ತುಡುಗು ಮಾಡ್ತಾರೆ? ಯಾರು ಮಾಡ್ತಾರೆ ಹೇಳಿ ನೋಡ್ರಿ. ಅಷ್ಟು ಶ್ರಮ ಪಟ್ಕೊಂಡ್ ಒಮ್ಮೆ ಬೀರ್ಬಲ್ಗೆ ಅಕ್ಬರ್ಗೆ ಚರ್ಚೆ ಆಯ್ತು. ಅದು 64 ವಿದ್ಯೆಯೊಳಗೆ ಯಾವ ವಿದ್ಯೆ ಶ್ರೇಷ್ಠ ಅಂತ ಕೇಳಿದಾಗ ಕಳ್ಳತನ ಶ್ರೇಷ್ಠ ಅಂತ ಬೀರ್ಬಲ್ ಹೇಳ್ದಾವ್. ಅದೇ ತುಡುಗು ಮಾಡೋದು ಏನು ದೊಡ್ಡ ಮಾತಾ ಅಕ್ಬರ್ ಅಂದಾವ್. ಹೋದ್ರೆ ಹೊತ್ತೊಂಡ್ರೆ ಏನಾರು ತುಡುಗು ಮಾಡ್ಕೊಂಬರ್ರಿ ನೀವು ತಂದ ಬೀರ್ಬಲ್. ಅಕ್ಬರ್ ರಾತ್ರಿ ಬೇರೆ ಡ್ರೆಸ್ ಹಾಕೊಂಡು ಹೋದ. ಎಲ್ಲಿ ಹೋದ್ರು ಜನ ಎತ್ತರಾಗವ್ರು. ಬಾಗಲ್ದಾಗ ಮನ್ಯಾಗ ಯಾರು ಕೆಮ್ಮವ್ರು ನಗವ್ರು ನಾಯಿಗಳು ಬರು. ಎಲ್ಲಿ ತುಡುಗು ಮಾಡೋಕ್ಕಾಗಲಿಲ್ಲ ಅಕ್ಬರ್. ಲಾಸ್ಟಿಗೆ ಕೂರ್ ಹೊರದು ಕುಂಬಾರ ಮನೆ ಇತ್ತಲ್ಲಿ. ಕಡಿಗೊಂದು ಗಡಿಗೆರು ಒಯ್ಯಬೇಕತ್ತ ಅಲ್ಲಿ ಹೋದ. ಆ ಗಡಿಗೆ ಮ್ಯಾಗಿನ ತಗೊಂಡ್ರೆ ಬೀಳ್ತಿದ್ದಿಲ್ಲ. ಅವು ಕೆಳಗಿನ ಜಾಗಿ ಬಿಟ್ಟ ಮ್ಯಾಗಿನ ಗಡಿಗೆಲ್ಲ ಬಿದ್ದುಬಿಟ್ಟು ಕುಂಬಾರ ಎದ್ಕೊಂಡು ಬಡಿಗೆ ತೊಗೊಂಡು ಬಂದತ್ತ. ಆ ಗಡಿಗೆನೂ ತರೋಕ್ಕಾಗಲ್ಲ ಅಕ್ಬರ್. ಯಾಕೆಂದ್ರೆ ಹೇಳಿದೆ ಅಂತ ಹೇಳಿದ್ರೆ ಎಲ್ಲಿ ಸಂಪತ್ತೈತಿ ಅಲ್ಲಿ ತುಡುಗರು ಬರ್ತಾರೆ. ಹೀಗಾಗಿ ಮಧ್ಯಪ್ರಾಚ್ಯದಿಂದ ಹಿಡ್ಕೊಂಡು ಯುರೋಪ್ ಖಂಡ ಹಿಡ್ಕೊಂಡು ಎಲ್ಲ ಜನ ಕಾಲಕ್ಕೆ ಈ ದೇಶದ ಮ್ಯಾಗ ದಾಳಿ ಮಾಡ್ಯಾರ. ಬ್ರಿಟಿಷರು ಬಂದರು, ಮಸಾಲೆ ಸಮಸಾಲಾಗಿ ಬಂದ್ರು. ಅವ್ರು ಇಲ್ಲಿ ರಾಜ್ಯಗಳನ್ನು ನೋಡಿದ್ರು, ಧರ್ಮದೊಳಗೆ ಭಾಗಗಳನ್ನು ನೋಡಿದ್ರು, ಅಸ್ಪೃಶ್ಯತೆಯನ್ನು ನೋಡಿದ್ರು. ಇವ್ರ ಸಮಾನತೆ ಇಲ್ಲ. ಇಲ್ಲಿ ಜಗಳ ಹಚ್ಚಬಹುದು ನಾವು. ಎತ್ತಿ ಕಟ್ಟಿದ್ರು ಇಲ್ಲೇ ಅವರು ಜಗಳ ಹಚ್ಚಿ ಅವರು ವ್ಯಾಪಾರ ಬಿಟ್ಟು ದೇಶನ ಆಳಿಬಿಟ್ರು. ಅವರು ಈಸ್ಟ್ ಇಂಡಿಯಾ ಕಂಪನಿ, ಮೊಹಮ್ಮದ್ ಘೋರಿ, ಮೊಹಮ್ಮದ್ ಗಜ್ನಿ, ಚಂಗೀಸ್ ಖಾನ್ ಇವ್ರು ಬಂದ್ರು. ಅವ್ರು ತಿಂದಾಕ ಏನು ಇರ್ತಿದ್ದಿಲ್ಲ. ಅಲ್ಲಿ 17 ಸಾರಿ 10 ಸಾರಿ ದಾಳಿ ಮಾಡಿ ಇಲ್ಲಿ ತಗೊಂಡು ಹೋದ್ರು. ದಿಲ್ಲಿ ಕೈವಶ ಆಗಿದ್ದಿಲ್ಲ. ಪೃಥ್ವಿರಾಜ್ ಚೌಹಾಣ್ ಆಳ್ತಿದ್ದ ದಿಲ್ಲಿ. ಅವನು ಸೋದರ ಮಾವ ಜಯಚಂದ್ ಅವಾಗ ಆಸೆ ಹಚ್ಚಿದ್ರು ಅವರು. ನಿಮ್ಮ ಮಾವನ ಸೋಲ್ಸಾಕ ಅನುಕೂಲ ಮಾಡಿಕೊಡು ನಮಗ. ನಿಮ್ಮ ಮಾವನ ಸೋಲ್ಸಿದ ಮೇಲೆ ದಿಲ್ಲಿ ಗದ್ದಿಗೆ ನಿನ್ನ ಕುಂದಿಸ್ತೇವೆ ಅಂತ ಆಸೆ ಹಚ್ಚಿಬಿಟ್ರ ಜಯಚಂದ್. ದುಷ್ಟ ಬುದ್ಧಿಗೆ ಬಿದ್ದು ಅವ ಸಹಾಯ ಮಾಡ್ದ. ಆ ಮೊಹಮ್ಮದ್ ಗೆದ್ದ. ಪೃಥ್ವಿರಾಜ್ ಚೌಹಾಣ್ ಸೋಲ್ಬೇಕಾಯ್ತು. ಅವಾಗ ಸೋಲ್ಬೇಕಾಯ್ತು. ಹಾಗೇನೆ ಆ ಸೈನಿಕರು, ನಮ್ಮ ಹಿಂದೂ ದೇಶದ ಸೈನಿಕರು ರಾತ್ರಿ ಒಟ್ಟರು ಕೂಡ ಊಟ ಮಾಡ್ತಿದ್ದಿಲ್ಲ. ಅದೊಂದು ಗುಪ್ತಚಾರ ಕಳಿಸಿದ್ರು ಅವರು ಮುಸ್ಲಿಂ ದೊರೆಗಳು. ಆ ರಾತ್ರಿ ಒಲೆಗಳ ಭಾಳ ಉರಿಲಕತ್ತಿದ್ವು ಅಲ್ಲಿ. ಹೋಗಿ ನೋಡಿದಾಗ ಅಲ್ಲಿ ಬ್ರಾಹ್ಮಣ ಸೇಕರು ಅಡಿಗೆ ಬೇರೆ ಮಾಡ್ತಿದ್ರು, ಲಿಂಗಾಯತರ ಅಡಿಗೆ ಬೇರೆ ಮಾಡ್ತಿದ್ರು, ಕ್ಷತ್ರಿಯರ ಅಡಿಗೆ ಬೇರೆ ಮಾಡ್ತಿದ್ರು, ಜಾಟ್ರ ಅಡಿಗೆ ಬೇರೆ ಮಾಡ್ತಾರೆ, ರಜಪೂತರು ಬೇರೆ ಮಾಡ್ತಿದ್ರು. ಎಲ್ಲರೂ ಕೂಡ ಒಂದೇ ಅಡಿಗೆ ಮಾಡಿ ಮಿಲಿಟರಿ ಹೆಂಗೆ ಉಂತಾರ ಉಂತಿದ್ದಿಲ್ಲ. ನಮ್ಮ ಸೈನಿಕರು ತಾವೇ ಅಡಿಗೆ ಮಾಡ್ಕೊಂಡು ಧರ್ಮದ ಸಂಬಂಧ ಇದ್ದಿದ್ದಿಲ್ಲ, ಸಮಾನತೆ ಇದ್ದಿದ್ದಿಲ್ಲ. ಅದೇ ಒಂದು ಸಾಕಾತ ಮುಸ್ಲಿಮರಿಗೆ ಗೆಲ್ಲಕ್ಕೆ ನಮ್ಮ ದೇಶವನ್ನು. ಅಂತ ಧಾರ್ಮಿಕವಾಗಿ ಇವರು ಒಂದು ಕಡೆ ಉಣಂಗಿಲ್ಲ, ಒಂದೇ ಪೂಜೆ ಮಾಡಂಗಿಲ್ಲ. ಇವರು ಸೋಲಿಸ್ಬೋದು ಅಂತ ತಿಳ್ಕೊಂಡು ಅವರು ಎತ್ತಿ ಸೋಲಿಸ್ಕೊತ ಬಂದರು. ಅದನ್ನೇ ಅನ್ನ ಬಸವಣ್ಣವ್ರಿಗೆ ಎಲ್ಲ ತೊಂದರೆಗಳನ್ನು, ಈ ಧರ್ಮದಾಗಿರ್ತಕ್ಕಂಥ ಅಸಮಾನತೆಯನ್ನು, ಅಸ್ಪೃಶ್ಯತೆಯನ್ನು ಇದನ್ನು ಹೋಗಿಸ್ಬೇಕು ಅಂತಕ್ಕಂಥ ಸೂತ್ರ ಹಿಡ್ಕೊಂಡು 12ನೇ ಶತಮಾನದಲ್ಲಿ ಜಾತಿಗೊಬ್ಬ ಶರಣ ನಿರ್ಮಾಣ ಮಾಡಿ ಈ ಜಾತೀಯತೆಯನ್ನು ಹೋಗಿಸೋ ಸಲುವಾಗಿ ಬಹಳ ಪ್ರಯತ್ನ ಪಟ್ಟರವರು. ಅಲ್ಲಮ್ಮ ಪ್ರಭುಗಳು ಆ ಪೀಠದ ಅಧ್ಯಕ್ಷರಾಗಿದ್ದರು. ಅಕ್ಕ ಮಹಾದೇವಿ ಕೂಡ ಶರಣೆಯಾಗಿ ಬಂದಿದ್ರು. ಕಾಶ್ಮೀರದ ಮಹಾರಾಜ ಬಂದಿದ್ದ, ಗಂಡ ಹೆಂಡತಿ ಕೂಡ ಬಂದಿದ್ರು. ಎಲ್ಲ ಇದ್ದು ಕೂಡ ಆವಾಗಿನ ಒಂದು ಕ್ರಾಂತಿ ಕೂಡ ಕಲ್ಯಾಣದ ಕ್ರಾಂತಿ ಅಂತ ಇನ್ನೂ ನೋಡ್ತೀವಿ ನಾವು. ಅಂದರೆ ಉದಾಹರಣೆ ಕೊಟ್ಟು ನಾವು ಭಾಷಣ ಮಾಡ್ತೇವೆ, ವಚನ ಹೇಳ್ತೇವೆ, ಎಲ್ಲ ಹೇಳ್ತೀವಿ. ಹರಿಜನರಿಗೆ ಬ್ರಾಹ್ಮಣ ಲಗ್ನ ಮಾಡಿದ್ರ ಉದ್ದೇಶ ಏನು? ಹಿಂದೂ ಧರ್ಮ, ಹಿಂದೂ ದೇಶ ಚೆಂದಾಗಿರ್ಬೇಕಾಗಿದ್ರೆ ಅವಾಗಿನ ಮುಸ್ಲಿಮರು ಯಾರು ಇದ್ದಿದ್ದಿಲ್ಲ, ಕ್ರಿಶ್ಚಿಯನ್ರು ಯಾರು ಇದ್ದಿದ್ದಿಲ್ಲ, ಕೇವಲ ಹಿಂದೂಗಳ ಇದ್ದೇವಿ. ಬಸವಣ್ಣವರ ಕಾಲಕ್ಕೆ ಇಲ್ಲಿ ಇರ್ತಕ್ಕಂಥ ಅಸಮಾನತೆಯನ್ನು ಹೋಗಿಸ್ಬೇಕು, ಸಮಾನತೆ ಬರಬೇಕು, ಕೂಡಿ ಊಟ ಮಾಡಬೇಕು, ಕೂಡಿ ಪ್ರಾರ್ಥನೆ ಮಾಡಬೇಕು, ಎಲ್ಲ ಜಾತಿಗಳ ಕೂಡ ರಕ್ತ ಸಂಬಂಧ ಬೆಳಿಬೇಕು. ಈ ವಿಚಾರ ಇಟ್ಕೊಂಡು ಅಣ್ಣ ಬಸವಣ್ಣ ಪ್ರಯೋಗವನ್ನು, ದೊಡ್ಡ ಪ್ರಯೋಗವನ್ನು ಮಾಡಿ ಹೋದ್ರು. ಜಗತ್ತಾಗ ಯಾವ ದಾರ್ಶನಿಕರು ಮಾಡಲಿಲ್ಲ. ಅದನ್ನು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ನಮಗೆ. ಅವ್ರನ್ನ ಕೊಲೆ ಮಾಡಿದ್ರು ಶರಣರನ್ನ. ಅವಾಗ ಕೊಂಡಿ ಮನ್ಸನ್ನದವ್ರು ಸೇರಿ ಇಷ್ಟೆಲ್ಲ ಆದ್ಮೇಲೆ ಕೂಡ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಇವತ್ತು 80ನೇ ವರ್ಷಕ್ಕೆ ಬರಕತ್ತಿದ್ದೀವಿ ನಾವು. ಇನ್ನೂ ಕೂಡ ಅದೇ ಒಂದು ತೊಂದರೆ ಇವತ್ತು ನಮ್ಮಲ್ಲಿ ಐತಿ. ಇನ್ನೂ ಕೂಡ ಅವರೇ ಆ ಸಂತತಿ ಅವರೇ ಭಾಳ ಮಾಡಿ ಹಿಂದೂಗಳ, ಮುಸಲ್ಮಾನರು ಕ್ರಿಶ್ಚಿಯನ್ರು ಹಿಂದೂ ಧರ್ಮಕ್ಕೆ ವೈರಿಗಳ ಅಲ್ಲ.
ಅವರು ಒಂದು ಕಾಲಕ್ಕೆ ಪೂರ್ ಹಿಂದೂಗಳ ಈ ಸತ್ಯವನ್ನು ಕೂಡ ಅವ್ರು ಹೇಳಬೇಕಾಗೈತೆ, ನಾವು ಹೇಳಬೇಕಾಗೈತೆ. ಹಂಗಿತ್ತಂದ್ರೆ ಅವ್ರು ಅಮೇರಿಕಾದ ಮಂದಿ ಹೆಂಗದ ನೋಡ್ರಿಲ್ಲೋ, ಅವ್ರ ಆಕಾರನ ಬೇರೆ ಅದಾವ, ಇಂಗ್ಲೆಂಡ್ ಮಂದಿ ಆಕಾರ ಬೇರೆ ಅದಾವ. ಇಲ್ಲಿರ್ತಕ್ಕಂಥ 30 ಮಂದಿ ಕ್ರಿಶ್ಚಿಯನರನ್ನ, 30 ಮಂದಿ ಮುಸ್ಲಿಮರನ್ನ, 30 ಮಂದಿ ಹಿಂದೂಗಳನ್ನ ಧಾರ್ಮಿಕ ಗುರುತುಗಳನ್ನು ತೆಗೆದು ಹಾಕಿ, ದಾಡಿ ವಿಭೂತಿ ಎಲ್ಲರಿಗೂ ಬಿಳಿ ಡ್ರೆಸ್ ಹಾಕಿ ಒಂದು 100 ಮಂದಿ ಕುಂದ್ರಸ್ರಿ. ಅವಾಗ ಯಾವ ಮುಸ್ಲಿಮ, ಯಾವ ಕ್ರಿಶ್ಚಿಯನ್ನ, ಯಾವ ಹಿಂದೂ ಕಂಡು ಹಿಡಿದ್ರೆ ಬಹುಮಾನ ಕೊಡ್ತೀನಿ. ನಾವು ಈ ವಿಷಯ ಹೇಳೋದಿಲ್ಲ ಮುಂದೆ, ಸಾಧ್ಯನೇ ಇಲ್ಲ. ನಮ್ಮ ಎಲ್ಲರೂ ಆಕಾರಗಳು ಒಂದಾವ, ಹಿಂದೂ ಇರಲಿ ಮುಸ್ಲಿಂ ಇರಲಿ. ಅವ ಮೊಹಮ್ಮದ್ ಅಂದಾಗ ಅವ ಮುಸ್ಲಿಂ ಅಂತ ತಿಳ್ಕೊತೀವಿ, ಅವ ಸ್ಟೀಫನ್ ಅಂದಾಗ ಕ್ರಿಶ್ಚಿಯನ್ ಅಂತ ತಿಳ್ಕೊತೀವಿ. ಬಹುತೇಕ ಕ್ರಿಶ್ಚಿಯನ್ ಧರ್ಮ ಸ್ವೀಕಾರ ಮಾಡಿರ್ತಕ್ಕಂಥವ್ರು ದಲಿತ ವರ್ಗ ಸೇರಿರ್ತಕ್ಕಂಥವ್ರು, ಕೆಲವರು ಗೋವಾಕ್ಕೆ ದುಡಿಯಕ್ಕೆ ಹೋಗಿರ್ತಕ್ಕಂಥ ದುಡ್ಡಿನ ಆಸೆಗೆ ಸೇರಿರ್ತಕ್ಕಂಥವ್ರು. ಇದು ಸತ್ಯ ಸಂಗತಿಗಳು. ಇವು ಎಲ್ಲಿವರೆಗೆ ಹಚ್ಚಿಕೊಂಡು ಹೋದಾಗ ಹಿಂದೂಸ್ತಾನ ಎಲ್ಲಿವರೆಗೆ ಹೋಗುದು ಹಿಂಗೆ ನಾವು. ಇದು ಕೊನೆ ಆಗಬೇಕು. ಸಂಸ್ಕಾರ ಬೇಕು, ಸಂಸ್ಕಾರ ಬೇಕು ಎಲ್ಲರೂ ಅಂತೀವಿ ನಾವು. ಎಲ್ಲೇ ಸಂಸ್ಕಾರ 1, 2, 3 ಹಿಡಿತೀವಿ, ಹರಿದ ಕೂಡ ಅಂಗನವಾಡಿ ಕಳ್ಸಕ್ಕೆ ಶುರು ಮಾಡ್ತೇವೆ ಮಕ್ಕಳನ್ನ. ಹಿಂದಕ್ಕೆ ಮಠ ಮಾಂಡಗಳಿದ್ದು, ಗುರುಕುಲಗಳಿದ್ದು. ಅದು ರಾಜನ ಮಗ ಆಗಬೇಕಾದ್ರು ಗುರುಗಳ ಹತ್ರ ಹೋಗಿ ವಿದ್ಯಾ ಕಲ್ತು ಬರ್ಬೇಕವ. ರಾಜ ಆಗವ ಸಹಿತ ಹಿಂದಿನ ಕಾಲದಾಗ ಮಠದ ಆಚರಣೆಗಳನ್ನ, ಧರ್ಮದ ಕಟ್ಟಡಗಳನ್ನ, ಎಲ್ಲ ವಿದ್ಯೆಗಳನ್ನ ಕಲ್ತು ಬಂದಾಗ ರಾಜನ ಪಟ್ಟ ಕೊಡ್ತಿದ್ರು ಆ ಕಾಲದಾಗ. ಅಂತ ಪದ್ಧತಿ ನಮ್ಮ ದೇಶದಾಗ ಇತ್ತು. ಅವಾಗ ಯಾವನು ಸುಮ್ಮನೆ ರಾಜ ಆಗಿ ಬರ್ತಿದ್ದಿಲ್ಲ. ಪ್ರತಿಯೊಂದು ಒಂದು ರಾಜ್ಯಕ್ಕೂ ಒಬ್ಬ ಗುರುಗಳು ಇರ್ತಿದ್ರು ಅಲ್ಲಿ. ಈಗ ನಮ್ಮ ಮನೆ ಒಳಗೆ ಒಬ್ಬ ಗುರುಗಳದಾರ. ಆ ಗುರುಗಳು ಎಷ್ಟು ಬಳಸ್ಕೋತೀವಿ ನಾವು? ಎರಡು ಕಡೆ ತಪ್ಪೈತೆ. ಅದು ಹೋಗ್ಬಿಟ್ಟೈತಿ. ಇವತ್ತು ನಾವು ಶಾಲೆಗಳು ಹೋಗ್ತೀವಿ, ಇಂಗ್ಲೀಷ್ ಶಾಲೆಗಳಿಗೆ ಹಚ್ತೀವಿ. ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಹೇಳ್ತಕ್ಕಂಥವ್ರು ಯಾರು ಹಂಗಾರ? ಭಜನಾ ಮಂಡಳಿಯಿಂದ ಮಾಡೋಕ್ಕಾಕತ್ತೇನು? ಪುರಾಣ ಕಥೆಯಿಂದ ಮಾಡೋಕ್ಕಾಕತ್ತೇನು? ಯಾಕಂದ್ರೆ ಹೇಳಿ ನೋಡು, ಆಗೋದಿಲ್ಲ. ಮತ್ತೇನು ಮಾಡಬೇಕು? ಇದಕ್ಕೆ ಪರಿಹಾರ ಹುಡುಕ್ಬೇಕಲ್ಲ ನಾವು ಹೋಗ್ಬೋದು. ಮುಂದೆ ಮಕ್ಕಳು ಇರ್ತಾರಲ್ಲ, ವಂಶ ಇರ್ತದಲ್ಲ, ಅಲ್ಲಿ ಮತ್ತೆ ಜಾತಿ ಜಗಳ. ನಾವು ರಾಜಕಾರಣಿಗಳು ಅದ್ರ ಉಪಯೋಗ ತಗೊಳಕ್ ಪ್ರಯತ್ನ ಮಾಡ್ತೀವಿ ನಾವು ಅಷ್ಟೇ. ಬಹುತೇಕ ಜನ ಆರ್ಸಕ್ ಹೋಗುದಿಲ್ಲ ನಾವು. ಓಟ್ ಹೆಂಗ್ ಬರ್ತಾವ ವಿಚಾರ ಮಾಡ್ತೀವಿ ಅಷ್ಟೇ ನಾವು. ದೇಶ ಆಳಕತ್ತ ಆದ್ರೂ ಆಗ್ಲಿ ಆ ಚಿಂತೆ ಮಾಡ್ತಾರೆ. ದೇಶ ಭಾಗ ಹಾಕಿದ್ದಲ್ಲ, ಪಾಕಿಸ್ತಾನ ಹಾಕಿದ್ದಲ್ಲ, ಅಫ್ಘಾನಿಸ್ತಾನ ಹಾಕಿದ್ದಲ್ಲ, ನೇಪಾಳ ಹೊಕ್ಕಿದ್ದಿಲ್ಲ, ಸಿಲೋನ್ ಹೊಕ್ಕಿದ್ದಿಲ್ಲ, ಬ್ರಹ್ಮದೇಶ ಹಾಕಿದ್ದಿಲ್ಲ. ಅಖಂಡ ಹಿಂದೂಸ್ತಾನ ಇರ್ತದೆ ನಮ್ದು. ಅಲ್ಲ ಕತ್ತರಿಸ್ಕೋತ ಬಂದೇವಿ ನಮ್ಮ ಸ್ವಾರ್ಥದ ಸಲುವಾಗಿ, ಸಮಾನತೆ ಇರದ ಸಲುವಾಗಿ. ಅದಕ್ಕೆ ಏಕೈಕ ಆಶಾಕಿರಣ ಏನು ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾತ್ರ ಸಂಸ್ಕಾರ ಕೊಡ್ತಕ್ಕಂಥ ಆಧುನಿಕ ಕಾಲದ ಕಲಿಯುಗದ ಒಂದು ಸಂಸ್ಥೆ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ. ಯಾರು ಹೋಗ್ತಿರೋ ಬಿಡ್ತಿರೋ ಅಂತ ಗೊತ್ತಿಲ್ಲ. ನಿಮ್ಮ ಮಕ್ಕಳನ್ನ ಕಳಿಸ್ಕೊಡಿ ಶಾಖೆಗೆ. 1 ವರ್ಷ ಕಳಿಸ್ರಿ, 2 ವರ್ಷ ಕಳಿಸ್ರಿ. ನಿಮ್ಮ ಮನೆ ಬಿಟ್ಟು ಹೋಗುವಾಗ ನಿಮ್ಮ ಮಗ ಹೆಂಗಿದ್ದ, ಶಾಖೆಯ ಸಂಸ್ಕಾರ ಬಂದಾಗ ನಿಮ್ಮ ಮಗ ಹೆಂಗದ ನೀವೇ ಪರೀಕ್ಷೆ ಮಾಡ್ರಿ. ಶಾಖೆಗೆ 100 ವರ್ಷ ತುಂಬಾಕತೈತಿ ಇವತ್ತು. 100 ವರ್ಷ ತುಂಬಾಕತೈತಿ. ಇದು ಚರ್ಚೆ ಆಗ್ಲಾಕತೈತಿ ಇವತ್ತು. ಯಾರೋ ಬೈತಾರ, ಯಾರೋ ಟೀಕೆ ಮಾಡ್ತಾರ, ಅದು ಒಂದು ಚರ್ಚೆನೇ. ಬೇರೆಯವ್ರಿಗೆ ಟೀಕೆ ಮಾಡೋದಿಲ್ಲ, ಬೇರೆಯವ್ರಿಗೆ ತಪ್ಪಣಾಗಿಲ್ಲ ಯಾರಿಗೂ. ನಾನು ಅವ್ರು ತಲೆಯಾಗದು ಪೂರ ಬಂದ್ರೆ ಅದಕ್ಕೆ ಬೈತಾರೆ. ಅವ್ರು ಪೂರ ತಿಳಿದಿಲ್ಲ ಅವ್ರಿಗೆ. ಲಾಠಿ ಬಗ್ಗೆ ಮಾತಾಡ್ತಾರೆ, ಡ್ರೆಸ್ಸಿನ ಬಗ್ಗೆ ಮಾತಾಡ್ತಾರೆ. 100 ವರ್ಷ ಆದಾಗಿ ಇವತ್ತು ಆಕರ್ಷಕ ಪಥ ಸಂಚಲನ ಇವತ್ತೆಲ್ಲ ಕಡೆ ನಡೆಯಕತ್ತಾವ. ಅದನ್ನ ಸ್ವೀಕಾರ ಮಾಡಕತ್ತಾರ. ನಮ್ಮ ಊರಿನಾಗ ಸಂಚಲನ ಆದಾಗ ನಮ್ಮ ಮುಸ್ಲಿಂ ಬಂಧುಗಳು, ನಾನು ಎಲ್ಲ ಭಾಷೆದಾಗ ಅಂತ ಹೇಳ್ತಿರ್ತೇನೆ. ನೀವು ಮುಸ್ಲಿಂ ಅಲ್ಲ, ಹಿಂದೂ ಅದಿರಪ್ಪ ಅಂತ ಹೇಳ್ತೀನಿ ನಾನು. ಮೊನ್ನೆ ಕಾರ್ಯಕ್ರಮ ಮಾಡಿದ್ರೆ ಅವ್ರು ಊಟ ಮಾರ್ಸ್ ಒಟ್ಟು ನೋಡಕ್ಕೆ ಬಂದಿಲ್ಲ, ಓಣಿ ನೋಡಿ ಬಂದ್ರು. ಅವ್ರು ಆಗ್ಬೇಕ್ರಿ, ಭಾರಿ ಆಗೈತ್ರಿ ಕಾರ್ಯಕ್ರಮ ಅಂತ ಅವ್ರು ಖುಷಿ ಪಟ್ರು ಮುಸ್ಲಿಮ್. ಯಾಕೆ ಅವರು ಹಿಂದೂ ಅದಾರ, ಸಂಸ್ಕಾರ ಐತೆ ಅವ್ರಿಗೆ. ಇಲ್ಲಿಕಂದ್ರೆ ದರ್ಗಾ ಮಾಡ್ತಿದ್ದಿಲ್ಲ ಅವರು. ದರ್ಗಾ ಮುಸಲ್ಮಾನ್ ಧರ್ಮದ ವಿರೋಧಿ, ಅದು ಮುಸಲ್ಮಾನ್ ಧರ್ಮದ ವಿರೋಧಿ. ಅದು ಮೊಹರಂದಾಗ ದ್ವರ ಕುಂದಿಸೋದು ಅದು ಮೂರ್ತಿನಲ್ಲ. ಅರಿಬೇರಲ್ಲಿ ಮಾಡಲಿ, ಕಟ್ಗೆರೆಯಲ್ಲಿ ಮಾಡಲಿ, ಅದು ಮೂರ್ತಿನಲ್ಲ. ಮೂರ್ತಿ ಪೂಜೆ ಒಪ್ಪುದಿಲ್ಲ ಇಸ್ಲಾಂ. ಮೊಹರಂ ಒಪ್ತಾರಲ್ಲ ಅಂದ್ರೆ ಅವ್ರು ಇಲ್ಲಿ ಅವರೇ. ಅವ್ರ ಅಂತರಾಳದೊಳಗ ಹಿಂದೂ ಸಂಸ್ಕೃತಿಯ ರಕ್ತ ಐತೆ. ಈ ಸತ್ಯ ಹೇಳುವವರೆಗೆ ಈಗ ಒಂದು ಕನ್ಫ್ಯೂಸ್ ಜಾರಿ ಆಯ್ತಂದ್ರೆ, ಒಂದು ಹಿಂದೂ ಮುಸ್ಲಿಂ ಜಗಳ ಆಯ್ತಂದ್ರೆ ಎಷ್ಟು ಹಾನಿ ಆಕತಿ, 2 ದಿವಸ ಬಂದ್ ಆಕೈತಿ. ಇದು ಕ್ಲಿಯರ್ ಆಗ್ಬೇಕಲ್ಲ. ಯಾರು ಮಾಡೋದು ಕ್ಲಿಯರ್? ಏನು ಹೊರ ಛತ್ರಪತಿ ಶಿವಾಜಿ ಮಾರ್ಸಿ ಹುಟ್ಟಬೇಕಾ, ಅನ್ನ ಬಸವಣ್ಣ ಬರ್ಬೇಕಾ? ನಾವೇನ್ ಮಾಡಕತ್ತೀವಿ? ಕತ್ತಿ ಕಾಯ್ತು ಹೊಟ್ರು ನಾವೆಲ್ಲ. ನಾವೇನು ಊಟ ಮಾಡ್ತೀವಿ? ಬರೀ ಕೂಡಿ ಅಂತ ಹೋದ್ರೆ ಆಗುದಿಲ್ಲ. ಇದಕ್ಕೆ ಶಾಶ್ವತ ಪರಿಹಾರ ಬೇಕು. ಈ ದೇಶದಾಗಿರ್ತಕ್ಕಂಥ ಎಲ್ಲ ಜಾತಿ ಜನ ಕೂಡ ಭಾರತ ಮಾತೆ ನಮ್ಮ ತಾಯಿ ಅಂತ ಹೇಳ್ಬೇಕು. ಈ ತಾಯಿಗೆ ಏನೋ ಧಕ್ಕೆ ಆದ್ರೆ, ತಮ್ಮ ಹಡದ ತಾಯಿಗೆ ತೊಂದರೆ ಆದಾಗ ಹೆಂಗೆ ಜೀವ ಕೊಡ್ತಾರೋ
ಭಾರತ ಮಾತೆಯ ಒಂದು ಇಂಚು ಭೂಮಿಗೆ ಹೊಕ್ಕಿದ್ರ ಈ ಇಲ್ಲಿಯ ಸಂಸ್ಕಾರದ ಮೇಲೆ ತೊಂದರೆ ಹಾಕಿದ್ರ ಬಲಿದಾನ ಕೊಡಬೇಕು ಅದನ್ನು ತಿಳಿಸುವಂಥ ಕೆಲಸವನ್ನು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಕೂಡ ಮಾಡಿದಾಗ ಮಾತ್ರ ಅದು ಶುದ್ಧಕತೆ. ಅದನ್ನು ಮೂಲ ಯಾರು ಮಾಡಬೇಕು ಅಂದ್ರೆ ಮೂಲ ಇರ್ತಕ್ಕಂಥ ನಾವು ಹಿಂದೂಗಳು, ಆ ಲಿಂಗಾಯತರಲ್ಲಿ ಬೇರೆ ಇರಲಿ ಏನೇ ಇರಲಿ ನಾವು ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು, ನಾವು ತಿಳಿಸುವಂಥ ಕೆಲಸ ಮಾಡ್ಬೇಕು ನಾವು ಅಂದಾಗ ಅವರು ಒಪ್ತಾರೆ. ಇದು ಧರ್ಮದ ಚಿಂತನೆ. ನಾ ಹೇಳುವಂಥದ್ದು ನಿಮಗೇನು ತಿಳಿತೈತೆ ನನಗೆ ಗೊತ್ತು, ನಾನು ಹಿಡ್ತೈತೆ ಶಾಶ್ವತವಾಗಿ ಚಂದಾಗಿರ್ಬೇಕು ಧರ್ಮ ಅಂತ ಹೇಳಿದ್ರೆ. ಅದಕ್ಕಾಗಿ ಇವತ್ತು ನಾವು ಬಿಡ್ರಿ ಅರ್ಬಸ್ತಾನ್ ಎಲ್ಲಿ ಇಸ್ಲಾಂ ಧರ್ಮ ಹುಟ್ಟೈತಿ, ಮಕ್ಕಾ ಮದೀನಾ ಪವಿತ್ರ ಕ್ಷೇತ್ರ ಎಲ್ಲಿ ಐತಿ, ಅಲ್ಲಿ ರಾಜನ ಮಗ ನಮ್ಮ ದೇಶದ ಪ್ರಧಾನಮಂತ್ರಿ ಖಾಸ್ ದೋಸ್ತ್ ಅಲ್ಲಿ ಜಾಗ ಕೊಟ್ಟು ಜಗತ್ತೊಳಗೆ ದೊಡ್ಡ ಒಂದು ನಾರಾಯಣ ಮಂದಿರ ಉದ್ಘಾಟನೆ ಮಾಡಿ ಆಯ್ತು. ನಾವೆಲ್ಲ ನೋಡಿದ್ವಿ ಟಿವಿಯಾಗ. ಮೂರ್ತಿ ಪೂಜೆ ಬೇಡ ಅನ್ನೋ ದೇಶ ಧರ್ಮ ಇಸ್ಲಾಂ. ಹೊಳ್ಳೆ ಹಿಂದೂ ಧರ್ಮ ಹಿಂದೂಗಳು ಬರಬೇಕು ಈ ದೇಶಕ್ಕೆ. ನಾರಾಯಣ ಮಂದಿರ ನಿರ್ಮಾಣ ಆಗೈತಿ, ಅದಕ್ಕೆ ಜಾಗ ಕೊಟ್ಟ ಅಲ್ಲಿ ದೊರೆ ಮುಸ್ಲಿಂ ದೊರೆ ಮತ್ತು ಖುಷಿಯಿಂದ ಅದು ಉದ್ಘಾಟನೆ ಮಾಡಿದ್ರು. ಅವ ದಡ್ಡಿಲ್ಲ, ಪೆಟ್ರೋಲ್ ಚಾಲಕ ಆಯುಷ್ಯ ಇಲ್ಲ ಮುಂದೆ. ಈಗ ವಿದ್ಯುತ್ನಿಂದ ಗಾಡಿ ನಡೆಯಕತ್ತವ, ಎಥನಾಲ್ ಬಂದೈತಿ, ಅವ್ರಿಗೆ ಗೊತ್ತೈತೆ. ಅವ್ರಿಗೆ ಪೆಟ್ರೋಲ್ ಚಾಲ ಹೋಗ್ಬಿಟ್ರೆ ಅರ್ಬಸ್ತಾನ್ದಾಗಿದ್ದಂಥವ್ರಿಗೆ ಬರೀ ಉಸಕೈತೆ ಅಲ್ಲಿ, ಅದಕ್ಕೆ ಬೆಲೆ ಇಲ್ಲ. ಮುಂದೆ ನಮ್ಮ ದೇಶಕ್ಕೆ ಬರೋರು ಯಾರು? ಜಗತ್ತಾಗ ದೊಡ್ಡ ಸಂಖ್ಯೆ ಇರ್ತಕ್ಕಂಥ ಭಾರತೀಯರು ಹಿಂದೂಗಳು ನಮ್ಮ ದೇಶಕ್ಕೆ ಬರಬೇಕು, ಅವರ ಒಂದು ನೆಪ ಇಟ್ಕೊಂಡು ಬರಬೇಕು. ಅವ್ರ ಧಾರ್ಮಿಕ ಕೇಂದ್ರ ಇಲ್ಲಿದ್ರೆ ಬರ್ತಾರ, ಅವರು ಟ್ಯಾಕ್ಸ್ ಕೊಡ್ತಾರ, ಆ ಟ್ಯಾಕ್ಸಿಂದ ಸರ್ಕಾರ ನಡಿಬೇಕು ಚಿಂತನೆ ಇಟ್ಕೊಂಡು ಆ ನಾರಾಯಣ ಮಂದಿರ ಕಟ್ಟೋದಕ್ಕೆ ಆ ಸೌದಿ ಅರೇಬಿಯಾದ ರಾಜ ಪರವಾನಗಿ ಕೊಟ್ಟಾನ. ದಡ್ಡಿಲ್ಲ, ಅವ ಗೊತ್ತಿರಲಿ. ಮೊನ್ನೆ ತಾಲಿಬಾನಿ ವಿದೇಶ ಮಂತ್ರಿ ಬಂದ ನಮ್ಮ ದೇಶಕ್ಕೆ, ಅವನ ಹೆಸರು ಏನಾಯ್ತಲ್ರಿ, ತಾಲಿಬಾನಿ ಅಫ್ಘಾನಿಸ್ತಾನ್. ಮೊನ್ನೆ ಹೋದವಾರದ ಬಂದ. ತಾಲಿಬಾನ್ ಅವ್ರಿಗೆ ಗೊತ್ತಲ್ಲ ನಮ್ಗೆ, ಬುದ್ಧನ ಮೂರ್ತಿಗಳು ಹೊಡೆದಂಥ ದೇಶ ಅದು. ಅಲ್ಲಿ ತನಕ ನಮ್ಮ ದೇಶ ಇತ್ತು ಅಫ್ಘಾನಿಸ್ತಾನದಾಗ, ಬುದ್ಧನ ಮೂರ್ತಿ ಇದ್ದು ಅಲ್ಲಿ. ಕೇವಲ ಒಂದು 25 ವರ್ಷದ ಬುದ್ಧನ ಮೂರ್ತಿ ಹೊಡೆದಾರ ಅವರು. ಈಗ ಹೊಳ್ಳ ಜಾಗ ಕೊಡ್ತೀನಿ ಹಿಂದೂ ಧರ್ಮದ ಮಂದಿರ ಕಟ್ಟೋದು ಬಂದ ಮೊನ್ನೆ ನಮ್ಮ ಒಂದು 2 ವಾರ ಆಗಿಲ್ಲ ಗುರುಗಳು. ಅವ್ರಿಗೆ ಅರ್ಥ ಆಗೈತಿ, ಹಿಂದೂಗಳು ಮಾತ್ರ ಸಹಿಷ್ಣುಗಳು, ಹಿಂದೂಗಳು ಮಾತ್ರ ಕೊಡುಗೆ ದಾನಿಗಳು. ಮತ್ತು ಇನ್ನೊಂದು ಧರ್ಮ ಹಾಳು ಮಾಡದೆ ತಮ್ಮ ಧರ್ಮದ ಬಗ್ಗೆ ಹೇಳ್ತಕ್ಕಂಥ ಧರ್ಮ ಯಾವುದಾದ್ರೆ ಅದು ಹಿಂದೂ ಧರ್ಮ ಮಾತ್ರ. ಖಡ್ಗ ಹಿಡಿದಿಲ್ಲ, ಬಂದೂಕು ಹಿಡಿಯಂಗಿಲ್ಲ. ಪೂಜ್ಯರ ವಾಣಿಯಿಂದ ಸ್ವಾಮಿ ವಿವೇಕಾನಂದರ ಸನ್ಯಾಸಿ ವಿವೇಕಾನಂದ ಸ್ವಾಮಿ ಅಂತ ಸನ್ಯಾಸಿಗಳಿಂದ, ಅನ್ನ ಬಸವಣ್ಣವರು ಸ್ವಾಮಿ ಸಮಕಾಲೀನ ಶರಣರಿಂದ, ಪೂಜ್ಯ ವೇದಿಕೆಯಲ್ಲಿರ್ತಾರೆ ಸ್ವಾಮೀಜಿಯವರಿಂದ, ಅವರಿಂದ ಎಂದೂ ಅದನ್ನು ಕೊಂದು ಬಂದು ನಮ್ಮ ಧರ್ಮ ಹಬ್ಬಸತ್ ಯಾವಾಗೂ ಹೇಳಿಲ್ಲ, ಮುಂದೂ ಹೇಳೋದಿಲ್ಲ. ಬುದ್ಧಿ ಹೇಳಿ ತಿಳುವಳಿಕೆ ಹೇಳಿ ನಮ್ಮ ವಿಚಾರಗಳನ್ನು, ಬದುಕುವ ಕಲೆಯನ್ನು, ಕೌಟುಂಬಿಕ ವ್ಯವಸ್ಥೆಗಳನ್ನು ಹೇಳಿ ನಾವು ಹೋಗಬೇಕು ಅಂತಕ್ಕಂಥ ಸೂತ್ರ ಹೇಳ್ತಕ್ಕಂಥ ಧರ್ಮ ಯಾವುದಿದ್ರೆ ಅದು ಕೇವಲ ಹಿಂದೂ ಧರ್ಮ ಅಂತಕ್ಕಂಥದ್ದು ಮರಿಬಾರ್ದು ಯಾರು ಬಂಧುಗಳೇ. ಹೀಗಾಗಿ ಇವತ್ತು ಕೆಲವು ಏನೋ ಟೈಮ್ಸಿಗೆ ಚರ್ಚೆಗೆ ಬಂದೆ ನಾನು. ಅದಕ್ಕೆ ಒಂದು ಸಂಸ್ಥೆ ಬೇಕು ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನ ಬೇಕು, ಮತ್ತೇನೂ ಇಲ್ಲ, ಮತ್ತೇನೂ ಪರಿಹಾರ ಇಲ್ಲ ಇಲ್ಲಿ ದೇಶದೊಳಗೆ. ನಿರಂತರವಾಗಿ ಯಾರು ಅಲ್ಲಿದ್ದ ಅಪೇಕ್ಷೆ ಏನೂ ಇಲ್ಲ. ನೀವೇ ಕೈಲಿ ದುಡ್ಡು ಕೊಡಬೇಕು, ನೀವೇ ಡ್ರೆಸ್ ಕೊಂಡ್ಕೋಬೇಕು, ನೀವೇ ಭಾಗವಹಿಸಬೇಕು, ವರ್ಷಕ್ಕೊಮ್ಮೆ ಗುರುದಕ್ಷಿಣೆ ಹಾಕಬೇಕು. ಅಲ್ಲಿ ಎಂಜಿನಿಯರಿಂಗ್ ಕಲ್ತ MBBS BSc ಏನು ಕಲ್ತಿರ್ತಾರೋ ಎಲ್ಲ ಮನೆ ಬಿಟ್ಟು ಬಂದ್ಕೊಂಡು ಅವ್ರು ಕೆಲಸ ಮಾಡ್ತಾರೆ. ಲಕ್ಷಗಟ್ಟಲೆ ಮಂದಿ ಇವತ್ತು ಮಾಡ್ತಾರೆ. ಅವ್ರು ತೀರ್ಕೊಂಡ್ರೆ ಸಂಘನ ಅವ್ರಿಗೆ ಅಂತ ಸಂಸ್ಕಾರ ಮಾಡ್ತೈತಿ. ಅವ್ರು ಹೋಗಿ ಎಲ್ಲಿ ಇದು ಮಾಡೋದಿಲ್ಲ. ಅಂದ್ರೆ ಆ ಸಂಸ್ಕಾರ ಬೇಕು ಅಂತಕ್ಕಂಥ ಕಲಿಸ್ತಕ್ಕಂಥ ಬಹಳಷ್ಟು ಸಂಸ್ಥೆಗಳು, ರಾಜಕೀಯ ಪಕ್ಷಗಳು ಇದ್ದಂಥ ಸಂದರ್ಭದಲ್ಲಿ ನಾನು ಏನು ಕೊಡಬೇಕು, ದೇಶಕ್ಕೆ ಏನು ಕೊಡಬೇಕು, ಧರ್ಮಕ್ಕೆ ಏನು ಕೊಡಬೇಕು ಅಂತಕ್ಕಂಥ ವಿಶೇಷವಾದ ಚಿಂತನೆ ಮಾಡ್ತಕ್ಕಂಥ ಒಂದು ಸಂಘಟನೆ ಯಾವುದಿದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದು ಇವತ್ತು ಜಗತ್ತಿನ ತುಂಬ ಹೋಗ್ತದೆ, ಗೊತ್ತಿರಲಿ ನಿಮಗೆಲ್ಲ. ತಡೆಯೋಕೆ ಯಾರಿಗೂ ಆಗೋದಿಲ್ಲ. ಅದು ದೇವರ ಸಂಕಲ್ಪ ಐತದು, ತಡೆಯೋಕೆ ಯಾರಿಗೂ ಆಗೋದಿಲ್ಲ. ತಡಿಲೂಬಾರ್ದು. ಆ ಮುಖಾಂತರವಾಗಿ ವಸುದೈವ ಕುಟುಂಬ ಅಂತಕ್ಕಂಥ ಒಂದು ಹಿಂದೂ ಧರ್ಮದ ಒಂದು ಘೋಷವಾಕ್ಯ ಐತಿ. ಇಡೀ ಕುಟುಂಬ ಕೇವಲ ಈ ಒಬ್ಬ ಮುಸ್ಲಿಮ, ಒಬ್ಬ ಕ್ರಿಶ್ಚಿಯನ್ ಬ್ಯಾರೆ ಅಂತ ಎಂದೂ ಅನ್ನೋದಿಲ್ಲ ಹಿಂದೂ ಧರ್ಮ. ಇಡೀ ಜಗತ್ತ ಒಂದು ಮಣಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಧರ್ಮ ಯಾವುದಾದ್ರೆ ಅದು ಸನಾತನ ಹಿಂದೂ ಧರ್ಮ. ಆ ಧರ್ಮ ಕೂಡ ಅಜರಾಮಾಗಿ ಇರ್ತೈತಿ. ಇರೋ ಸಲುವಾಗಿ ನಮ್ಮ ಕೊಡುಗೆ ಏನು, ನಮ್ಮ ತ್ಯಾಗ ಏನು ಅಂತಕ್ಕಂಥ ವಿಚಾರ ಚಿಂತನೆ ಮಾಡೋ ಸಲುವಾಗಿ ಧರ್ಮ ಸಭೆ ಇದು. ಆ ಲಕ್ಷ್ಮೀದೇವಿಯ ಸಾನ್ನಿಧ್ಯದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀವೆಲ್ಲ ಸ್ವಾಮೀಜಿಯವರ ಸಾನ್ನಿಧ್ಯ ಮಾಡ್ಕೊಂಡು ಬಂದಿದ್ದೀರಿ. ಇಂಥ ವಿಚಾರಗಳ ಚರ್ಚೆಗಳಾಗಬೇಕು. ತಪ್ಪಾಗಿದ್ರು ಚರ್ಚೆ ಆಗಬೇಕು. 100% ನಾ ಹೇಳಿದ್ದ ಸರಿ ಅಂತ ಅಲ್ಲ, 10 ಸಲ ಚರ್ಚೆ ಮಾಡೋಣ. ತಪ್ಪು ನಾನು ನೋಡ್ಕೊಂಡು ಬಂದಿರತಕ್ಕಂಥ ಸತ್ಯಗಳನ್ನ ನಾ ಇಟ್ಟಿರ್ತೀನಿ, ನೀವು ಕಂಡಿರ್ತಕ್ಕಂಥ ಸತ್ಯಗಳನ್ನ ನೀವು ಇಡಬೇಕು. ಇಟ್ಟಲ್ಲಿ ಜಗಳ ಅಲ್ಲ, ಇದು ಚರ್ಚೆ ಆಗಿ ಒಂದು ಪೂರ್ಣ ಒಂದು ಸದೃಢವಾಗಿರ್ತಕ್ಕಂಥ
ಈ ಸಮಾಜ ಈ ದೇಶದಲ್ಲಿ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕಳಕಳಿ ಮಾತ್ರ ಅಂದಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸಿಂದಗಿಯ ಈ ಲಕ್ಷ್ಮೀದೇವಿ ಜಾತ್ರೆ ಎಲ್ಲ ಕಮಿಟಿಯ ಎಲ್ಲ ಸದಸ್ಯರು, ತಾವೆಲ್ಲ ತಾಯಂದರು, ಪೂಜ್ಯರು, ಎಲ್ಲ ಹಿರಿಯರು ಎಲ್ಲ ಸೇರಿ ದೊಡ್ಡ ಪ್ರಯತ್ನವನ್ನು ಮಾಡಿದಿರಿ. ಇದೇ ರೀತಿ ಚರ್ಚೆಗಳು ಎಲ್ಲ ಧಾರ್ಮಿಕ ಕಾರ್ಯಗಳು ಆಗಬೇಕು. ಆ ಮುಖಾಂತರವಾಗಿ ಇವತ್ತು ನಮ್ಮ ಜಗತ್ತು ನಮ್ಮ ಕಡೆ ನೋಡ್ಲಾಕತೈತಿ. ಇವತ್ತು ನಾವು ಮಲ್ಲಿನ ಭಾರತೀಯರಲ್ಲ, ಮಲ್ಲಿನ ಭಾರತ ಕೂಡ ಅಲ್ಲ, ಮಲ್ಲಿನ ಸನಾತನ ಧರ್ಮ ಕೂಡ ಇವತ್ತು ಭಾಳ ತೇಜಪುಂಜವಾಗಿದೆ. ಹೀಗಾಗಿ ಇಂಥ ಸಂದರ್ಭ ಅಂಥ ಒಳ್ಳೆಯ ನಾಯಕತ್ವ ನಮಗಿದೆ. ಈ ದಿವಸದಿಂದ ಮುಂದಿನ ದಿನದಲ್ಲಿ ಯಾರೂ ಕೂಡ ಭಾರತದ ಮೇಲೆ ಕಣ್ಣೆತ್ತಿ ನೋಡಬಾರ್ದು ಅಂತಕ್ಕಂಥ ವಿಚಾರ ಆಗಬೇಕು. ಆ ನಿಟ್ಟಿನಲ್ಲಿ ಆ ಲಕ್ಷ್ಮೀದೇವಿ ನಮ್ಮೆಲ್ಲರಿಗೂ ಕೂಡ ಸದ್ಬುದ್ಧಿಯನ್ನು ಕೊಳ್ಳಿ, ಜಗತ್ತಿಗೆ ಒಳ್ಳೆಯದನ್ನು ಮಾಡಲಿ ಅಂತ ತಾಯಿಯಲ್ಲಿ ಬೇಡಿಕೊಂಡು ತಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಷ್ಟೊತ್ತು ತುಂಬ ಮಾರ್ಮಿಕವಾಗಿ ಮಾತನಾಡಿರ್ತಕ್ಕಂಥ